ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 99ರ ಬಗ್ಗೆ ಚರ್ಚೆ ಮಾಡಿದ್ವಿ. ಏನ್ ಹೇಳ್ತೈತಿ ಆರ್ಟಿಕಲ್ 99? ಸಂಸತ್ನ ಸದಸ್ಯರ ಪ್ರಮಾಣ ವಚನದ ಬಗ್ಗೆ ಹೇಳ್ತೈತಿ. ಇವತ್ತು ಆರ್ಟಿಕಲ್ 100 ಬಗ್ಗೆ ಚರ್ಚೆ ಮಾಡೋಣ. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಸಂಸತ್ನ ಸದಸ್ಯ, ಲೋಕಸಭೆಗೆ ಆಯ್ಕೆಯಾಗೇನಿ, ಹೌದಾ? ನನ್ನ ಅಬ್ಸೆನ್ಸಿ ಒಳಗ, ಅಂದ್ರೆ ನನ್ನ ಗೈರು ಹಾಜರಾತಿಯಲ್ಲಿ ಲೋಕಸಭೆಯ ಕಲಾಪಗಳು ನಡೀತಾವೇನ? ಹಾಜರಾತಿ ಒಳಗೆ ನನ್ನ ಗೈರು ಹಾಜರಾತಿ ಒಳಗೆ ಯಾವ್ದಾದ್ರು ಒಂದು ಮಸೂದೆಗೆ ವೋಟ್ ಮಾಡಬಹುದೇನಾ? ಇದಕ್ಕೆಲ್ಲ ಇಂತಹ ಕೆಲವೊಂದಿಷ್ಟು ಕ್ವಶನ್ಗಳಿಗೆ ಎಲ್ಲದಕ್ಕೂ ಆನ್ಸರ್ ಮಾಡೋದು ಆರ್ಟಿಕಲ್ 100. ದ ಆರ್ಟಿಕಲ್ 100 ವಿಲ್ ಆನ್ಸರ್ ಲೈಕ್ ದಿಸ್ ಕ್ವಶನ್ಸ್. In my absence, voting can be conducted in parliament. In my absence, day-to-day functions of the parliament can be run if I am a member of the Lok Sabha. ಒಂದು ವೇಳೆ ನಾನು ಲೋಕಸಭೆಯ ಅಥವಾ ಸಂಸತ್ತಿನ ಯಾವುದೇ ಸದನದ ಸದಸ್ಯನಾದಾಗ ನನ್ನ ಗೈರು ಹಾಜರಾತಿಯಲ್ಲಿ ಕಲಾಪಗಳನ್ನು ನಡೆಸಬಹುದಾ ಅಥವಾ ವೋಟ್ ಮಾಡಬಹುದಾ? ಈ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಆರ್ಟಿಕಲ್ 100 ಕೊಡತೈತಿ. ಅದೇನ್ ಹೇಳ್ತೈತಿ ನೋಡೋಣ. ಆರ್ಟಿಕಲ್ 100 ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೈತಿ ಅಂತಂದ್ರೆ ವೋಟಿಂಗ್ ಇನ್ ಹೌಸಸ್. ಸಂಸತ್ನ ಸದನದಲ್ಲಿ ಮತದಾನ. ಸರ್, ಅಲ್ಲೇನು ಮತದಾನ? ನಾವು ಇಲ್ಲೇ ಮತ ಹಾಕಿ ಕಳಿಸಿರ್ತೀವಿ, ಮತ್ತೆ ಯಾಕೆ ಅಲ್ಲಿ ಮತದಾನ ಅಂತ ಕೇಳ್ಬೋದು. ಐತಿ, ಹೇಳ್ತೀನಿ. ಪವರ್ ಆಫ್ ದಿ ಹೌಸಸ್ to act not withstanding vacancies and quorum. ಸದನಗಳಿಗಿರುವಂತಹ ಅಧಿಕಾರ, ಏನ್ ಅಧಿಕಾರ? ವೇಕೆನ್ಸಿ ಇದ್ದಾಗ ಮತ್ತು ಕೋರಂ ಇಲ್ಲದೆ ಇರುವಾಗ ಈ ಎಲ್ಲ ರೀತಿಯ ಸಮಸ್ಯೆಗಳಿದ್ದಾಗ ಹೌಸ್ ಅನ್ನ ಯಾವ ರೀತಿ ನಡೆಸಬೇಕು ಅನ್ನೋದು ಸದನಗಳಿಗಿರ್ತಕ್ಕಂಥ ಅಧಿಕಾರಗಳ ಬಗ್ಗೆ ಆರ್ಟಿಕಲ್ 100 ಡಿಸ್ಕಷನ್ ಮಾಡ್ತೈತಿ. ಇದರಲ್ಲಿ 4 ಉಪವಿಧಿಗಳು ಬರ್ತವೆ. ಆರ್ಟಿಕಲ್ 100 ಸಬ್ಕ್ಲಾಸ್ 1 to 4 ಅಂತ ಹೇಳಿ ಬರ್ತವೆ. ಅವೆಲ್ಲದರ ಬಗ್ಗೆ ವಿಸ್ತೃತವಾಗಿ ಇವತ್ತು ತಿಳ್ಕೊಳ್ಳೋಣ. ಏನ್ ಹೇಳ್ತೈತಿ ಆರ್ಟಿಕಲ್ 100 ಸಬ್ಕ್ಲಾಸ್ 1 ಮೊದಲಿಗೆ ನೋಡೋದಾದ್ರೆ, ಸೇವ್ ಆಸ್ ಅದರ್ವೈಸ್ ಪ್ರೊವೈಡೆಡ್ ಇನ್ ದಿಸ್ ಕಾನ್ಸ್ಟಿಟ್ಯೂಷನ್ ಆಲ್ ಕ್ವಶನ್ಸ್ ಅಟ್ ಎನಿ ಸಿಟ್ಟಿಂಗ್ ಆಫ್ ಐದರ್ ಹೌಸ್ ಆರ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದಿ ಹೌಸಸ್ ಶಾಲ್ ಬಿ ಡಿಟರ್ಮೈನ್ಡ್ ಬೈ ಮೆಜಾರಿಟಿ ಆಫ್ ವೋಟ್ಸ್ of the members of present and voting other than speaker or person acting as a chairman or speaker. The chairman or speaker or person acting as such shall not vote in first instance but shall have and exercise a casting vote in the case of equality of the vote. ಸರ್, ಇದೇನ್ರಿ ಇಷ್ಟು ದೊಡ್ಡದು ಬರ್ದಾರ, ನೀವರ ಏನು ಇಲ್ಲ ತಿಳ್ತಿರತ್ತೆ ಕೇಳಿದ್ರೆ, ಇಲ್ಲ ಇದ್ರಾಗ ಏನೇನು ಇಲ್ಲ. ಏನೇನು? ಈಗ ನಾವು ಸಂಸತ್ತಿಗೆ ನಮ್ಮಿಂದ ಸದಸ್ಯರನ್ನ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವರನ್ನ ಸಂಸತ್ ಸದಸ್ಯರು ಅಂತ ಕರೀತಾರೆ, ಹೌದಾ? ಅಲ್ಲಿ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಅವುಗಳ ಪರಿಹಾರಕ್ಕಾಗಿ ಕೆಲವೊಂದಿಷ್ಟು ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರ್ತಾರೆ. ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರ್ಬೇಕಾಗಿರ್ತೈತಿ. ಈ ಕಾನೂನು ಜಾರಿಗೆ ತಗೊಂಡ್ಬಂದಾಗ ಒಮ್ಮತ ಇಲ್ಲದೆ ಇದ್ರೆ, ಇಲ್ರಿ ಇಂಥ ಕಾನೂನು ದೇಶಕ್ಕೆ ಅವಶ್ಯಕತೆ ಐತಿ ಅಂತೇಳಿ ಕೆಲವೊಂದಿಷ್ಟು ಜನ ಹೇಳೋದು, ಇಂಥ ಕಾನೂನು ದೇಶಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಇನ್ನೊಂದಿಷ್ಟು ಜನ ಹೇಳೋದು. ಹಿಂಗ ನಡೆದಾಗ ವೋಟ್ ನ ಮೂಲಕ, ಮೆಜಾರಿಟಿ ಮೂಲಕ, ಅಂದ್ರ ಬಹುಮತದ ಮೂಲಕ ತೀರ್ಮಾನಕ್ಕೆ ಬರ್ತಾರೆ. ಬಹುಮತ ಬೇಕು ಅಂತಂದ್ರೆ ವೋಟ್ ಮಾಡ್ಬೇಕು, ಹೌದಾ? ವೋಟ್ ಮಾಡ್ಬೇಕು. ವೋಟ್ ಮಾಡಕ್ ನಿಂತಾಗ ಕೆಲವೊಂದಿಷ್ಟು ಜನ ಈ ಸೈಡ್ ವೋಟ್ ಹಾಕ್ತಾರೆ, ಅದರ ಪರವಾಗಿನೂ ವೋಟ್ ಹಾಕ್ತಾರೆ, ಅದರ ವಿರುದ್ಧವಾಗಿನೂ ಕೆಲವೊಂದಿಷ್ಟು ಜನ ವೋಟ್ ಹಾಕ್ತಾರೆ. ಅಂದ್ರೆ ಇಲ್ಲಿಗೆ ನಮಗೆ ಗೊತ್ತಾಕೈತಿ ಸಂಸತ್ನಲ್ಲಿ ನಡೀತಿರ್ತಕ್ಕಂಥ ಎಲ್ಲ ವಿಷಯಗಳು ಪಾಸ್ ಆಗೋದು ಹೆಂಗಪ್ಪ ಅಂತಂದ್ರೆ ಮತದ ಮೂಲಕ ಅಂತ. ಒಂದು ಬಹುಮತ ಮೂಲಕ ಪಾಸ್ ಆಗ್ಬೇಕು, ಇಲ್ಲಿ ಬಹುಮತ ಇರ್ಲಿಲ್ದ್ರೆ ಲ್ಯಾಪ್ಸ್ ಆಗ್ಬೇಕು. ಅದೇ ನಾವು ನೋಡ್ತೀವಲ್ಲ, ಸ್ಕೂಲ್ ನಲ್ಲಿ 100ಕ್ಕೆ 33 ಮಾರ್ಕ್ಸ್ ತಗೊಂಡ್ರೆ ಪಾಸ್, ಇರ್ಲಿಲ್ಲ ಅಂತಂದ್ರೆ ಫೇಲು. ಹಂಗೆ ಇಲ್ಲಿ ಬಹುಮತ ಎಷ್ಟು ಜನ ಇರ್ತಾರೋ ಅದಕ್ಕಿಂತ ಒಂದು ಓಟೇ ಜಾಸ್ತಿ ಬೇಕಷ್ಟೇ ಅದ್ರ ಫೇವರ್ ಆಗಿ. ಅಂದ್ರೆ 500 ಜನ ಇದ್ರು ಅಂತಂದ್ರೆ ವೋಟ್ ಹಾಕೋರು 500 ಜನ ಇದ್ರು ಅಂತಂದ್ರೆ 251 ಓಟು ಅದ್ರ ಫೇವರ್ ಆಗಿ ಬಂತು ಅಂದ್ರೆ ಆ ಮಸೂದೆ ಪಾಸ್ ಆಗೈತಿ ಅಂತ ಅರ್ಥ, ಕಾಯ್ದೆ ಆಗೈತಿ ಅಂತ ಅರ್ಥ, ಹೌದಾ? ಅವಾಗ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬಹುಮತದ ಮೂಲಕ ಪಾಸ್ ಆಗುವುದು ಅಂತ ಕರಿತೀವಿ, ಮೆಜಾರಿಟಿ ಆಫ್ ವೋಟ್ಸ್ ಅಂತ ಕರೀತಾರೆ. ಇಂತಹ ಎಲ್ಲ ವಿಷಯಗಳನ್ನ ಏನ್ ಮಾಡ್ತಾರೋ ಅಂತಂದ್ರೆ ಬಹುಮತದ ಮೂಲಕ ನಿರ್ಧಾರ ಮಾಡ್ತಾರೆ, ವೋಟಿಂಗ್ ನ ಮೂಲಕ ನಿರ್ಧಾರ ಮಾಡ್ತಾರೆ. ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ತಗೊಂಬಂದೈತಿ ಹಂಗ ಪಾಸ್ ಮಾಡ್ರಿ ಅಂತ ಅನ್ನಕ್ ಬರಂಗಿಲ್ಲ, ಹೌದಾ? ಎವ್ರಿ ಕ್ವಶನ್ ವಿಲ್ ಬಿ ಡಿಸೈಡೆಡ್ ಆನ್ ದಿ ಬೇಸಿಸ್ ಆಫ್ ದಿ ಮೆಜಾರಿಟಿ ಆಫ್ ದಿ ವೋಟ್ಸ್. ಬಹುಮತದ ಮೂಲಕವೇ ಎಲ್ಲ ಕ್ವಶನ್ಗಳು ನಿರ್ಣಯ ಆಗಬೇಕು. ಇಲ್ಲ ನಾ ವೋಟ ಮಾಡಂಗಿಲ್ಲ ಹಂಗ ಪಾಸ್ ಮಾಡ್ತೀನಿ, ಇಲ್ಲ, ಯು ಕ್ಯಾನಾಟ್ ಡೂ ದಟ್. ಇಂತಹ ಸಂದರ್ಭಗಳಲ್ಲಿ ಚೇರ್ಮನ್ ಅಥವಾ ಸ್ಪೀಕರ್ ಯಾವಾಗ ವೋಟ್ ಮಾಡಬೇಕು? ಹೌದಾ? ಈ ವೋಟ್ ಹಾಕೋ ಪ್ರೊಸೀಜರ್ ಬಂದೈತಿ. ಈಗ ಯಾವುದೋ ಒಂದು ನಿಮಿಷ ಉದಾಹರಣೆ ಹೇಳ್ತೀನಿ. ಆರ್ಟಿಕಲ್ 370 ರದ್ದು ಮಾಡಿದ್ರು. ಈ ರದ್ದು ಮಾಡುವಾಗ ವೋಟ್ ಹಾಕಿದ್ರು, ಮೆಜಾರಿಟಿ ಆಫ್ ವೋಟ್ ದಿಂದ ಪಾಸ್ ಆಯ್ತು, ಹೌದಾ? ಇಲ್ಲಿ ಪೀಠದ ಅಧ್ಯಕ್ಷರು ಕೂತಿರ್ತಾರೆ, ಪ್ರೆಸಿಡೆಂಟ್ ಕೂತಿರ್ತಾರೆ. ಈ ಲೋಕಸಭೆ ಒಳಗ ಸಭಾಪತಿ ಅಂತ ಕರಿತೀವಿ, ಇವ್ರನ್ನ ರಾಜ್ಯಸಭೆ ಒಳಗ ಅಧ್ಯಕ್ಷರು ಅಂತ ಕರೀತಾರೆ, ಹೌದಾ? ಇಲ್ಲಿ ಕೂತಿರ್ತಾರೆ. ಇಲ್ಲಿ ಮಸೂದೆಗೆ ಪರ ಮತ್ತು ವಿರೋಧವಾಗಿ ವೋಟ್ ಹಾಕ್ತಿರ್ತಾರೆ,
ಹೌದಾ? ಈಗ ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಿದ್ರು, ತೆಗೆದು ಹಾಕಿದ್ರು. ಆವಾಗ ಪರವಾಗಿ ಇದ್ದವ್ರು ಅಷ್ಟೇ ಓಟ್ ಬಿದ್ದು 200 ಓಟು, ವಿರುದ್ಧವಾಗಿದ್ದವ್ರು 200 ಓಟ್ ಬಿದ್ದು. ಆವಾಗ ಮಸೂದೆ ಏನಾಕೈತಿ? ಕ್ಯಾನ್ ನಾಟ್ ಬಿ ಡಿಸೈಡೆಡ್ ಅಲ್ಲ. ಇಂತಹ ಸಂದರ್ಭಗಳು ಬಂದಾಗ ಅದು ಯಾರ ಪರವಾಗಿ ಮಸೂದೆ ಪಾಸ್ ಆತೋ ಅಥವಾ ಲ್ಯಾಪ್ಸ್ ಆತೋ ಏನೋ ಗೊತ್ತಾನೆ ಆಗೋದಿಲ್ಲಲ್ಲ. ಯಾಕೆ 200 ಓಟ್ ಇಲ್ಲಿ ಬಿದ್ದವು, 200 ಓಟ್ ಇಲ್ಲಿ ಬಿದ್ದವು, ಎಲ್ಲ ಕಡೆ ಬ್ಯಾಲೆನ್ಸ್ ಆಯ್ತು. ಯು ಕ್ಯಾನಾಟ್ ಡಿಟರ್ಮೈನ್ಡ್ ದಿಸ್ ಬಿಲ್ ವಿಲ್ ಬಿ ಪಾಸ್ಡ್ ಇಫ್ ದ ವೋಟ್ ಈಸ್ ಈಕ್ವಲ್ ಇನ್ ಫೇವರ್ ಆರ್ ಇನ್ ಅಗೇನೆಸ್ಟ್. ಆವಾಗ ಏನ್ ಮಾಡಬೇಕು? ಆವಾಗ ಇಲ್ಲೇನ್ ಸ್ಪೀಕರ್ ಅವರು ಕೂತಿರ್ತಾರ ಇಲ್ಲ ಪ್ರೆಸಿಡೆಂಟ್ ಅವರು ಕೂತಿರ್ತಾರಲ್ಲ, ಅವರು ಕಾಸ್ಟಿಂಗ್ ವೋಟ್ ಅನ್ನ ಮಾಡಬೇಕು. ಅಂದ್ರೆ ಸ್ಪೀಕರ್ ಅವರಿಗೆ ಯಾವಾಗ ವೋಟ್ ಮಾಡುವ ಅಧಿಕಾರ ಬರ್ತೈತಿ ಅಂತಂದ್ರೆ ಎರಡು ಪರ ಮತ್ತು ವಿರುದ್ಧವಾಗಿರ್ತಕ್ಕಂಥ ಮತಗಳು ಈಕ್ವಲ್ ಇದ್ದಾಗ ಮಾತ್ರ ಕಾಸ್ಟಿಂಗ್ ವೋಟ್ ಅನ್ನ ಮಾಡಬೇಕು. ಅವರು ಪರವಾಗಿ ವೋಟ್ ಹಾಕಿದ್ರೆ ಮಸೂದೆ ಪಾಸ್ ಆಗ್ತೈತಿ, ಅವರು ವಿರುದ್ಧವಾಗಿ ವೋಟ್ ಹಾಕಿದ್ರೆ ಅಂದ್ರೆ ಸ್ಪೀಕರ್ ಅಥವಾ ಅಧ್ಯಕ್ಷರಿಗೆ ಫಸ್ಟ್ ಇನ್ಸ್ಟೆನ್ಸ್ ವೋಟ್ ಇಲ್ಲ ಅಂತ. ಅಂದ್ರೆ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ನಾನ ಮೊದಲಿಗೆ ವೋಟ್ ಹಾಕ್ತೀನಿ ಅಂತ ಫಸ್ಟಿಗೆ ನಾನು ವೋಟ್ ಮಾಡುವಂಗಿಲ್ಲ ಅಂತ ಅವರು ಸಭಾಪತಿ ಅಥವಾ ಉಪಸಭಾಪತಿ. ಅವ್ರು ಇಲ್ಲದೆ ಇದ್ದ ಸಮಯದಲ್ಲಿ ಯಾರು ಸಭಾಪತಿ ಅಥವಾ ಸಭಾಪತಿಯಾಗಿ ಕೆಲಸ ಮಾಡ್ತಾರೆ, ಸಾರಿ, ಅವ್ರು ಇಲ್ಲದೆ ಇದ್ದ ಸಮಯದಲ್ಲಿ ಅಧ್ಯಕ್ಷ ಅಥವಾ ಸಭಾಪತಿಯಾಗಿ ಯಾರು ಕೆಲಸ ಮಾಡ್ತಾರಲ್ಲ ಅವರಿಗೂ ಅದೇ ರೂಲ್ಸ್ ಅಪ್ಲೈ ಆಗ್ತೈತಿ. ಫಾರ್ ಎಕ್ಸಾಂಪಲ್, ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರು ಫಸ್ಟ್ ಇನ್ಸ್ಟೆನ್ಸ್ ವೋಟ್ ಹಾಕಂಗಿಲ್ಲ. ಫಸ್ಟ್ ಇನ್ಸ್ಟೆನ್ಸ್ ಅಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ಮೊದಲಿಗೆ ತಾವೇ ವೋಟ್ ಹಾಕೋದು. ಲೋಕಸಭೆಯಲ್ಲಿ ಸಭಾಪತಿ ಇರ್ತಾರೆ, ಅವರು ಯಾವುದೇ ಒಂದು ವಿಷಯದ ಮೇಲೆ ಮೊದಲಿಗೆ ತಾವೇ ವೋಟ್ ಹಾಕಂಗಿಲ್ಲ. ಆದ್ರೆ ಕೊನೆಗೆ ಯಾವಾಗ ಈಕ್ವಲ್ ವೋಟ್ ಬೀಳ್ತಾವೋ ಅವಾಗ ತಮ್ಮ ಕಾಸ್ಟಿಂಗ್ ವೋಟ್ ಅನ್ನ ಮಾಡಬಹುದು. ಹೌದಾ? ಆಮೇಲೆ ಅಧ್ಯಕ್ಷರು ಇಲ್ಲದೆ ಇದ್ದ ಸಮಯದಲ್ಲಿ ಯಾರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಾರೋ ಅವರು ಕೂಡ ಫಸ್ಟ್ ಇನ್ಸ್ಟೆನ್ಸ್ ಆಗಿ ವೋಟ್ ಮಾಡುವಂಗಿಲ್ಲ, ಮೊದಲಿಗೆ ಮತದಾನ ಮಾಡಂಗಿಲ್ಲ. ಯಾವಾಗ ಈಕ್ವಲ್ ವೋಟ್ ಬೀಳ್ತಾವೋ ಅವಾಗ ಅವರು ಮತದಾನ ಮಾಡಬೇಕೆ ಹೊರತಾಗಿ ಮೊದಲಿಗೆ ಮತದಾನ ಮಾಡುವಂತಿಲ್ಲ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಸಭಾಪತಿ ಅಥವಾ ಉಪಸಭಾಪತಿಗೆ ಮೊದಲಿಗೆ ಮತದಾನ ಮಾಡುವ ಅವಕಾಶ ಇಲ್ಲ, ಅವರು ಲಾಸ್ಟಿಗೆನೆ ಮಾಡಬೇಕು ವೋಟ್. ಇದು ಗೊತ್ತಿರು. ಯಾಕೆ ಸರ್ ಹಿಂಗ ಅಂತ ಕೇಳ್ಬೋದು. ಯಾಕೆ ಸರ್ ಅವ್ರೇನು ಸದಸ್ಯರಲ್ಲ ಏನಲ್ಲೋ, ಅವ್ರಿಗೆ ಯಾಕೆ ನೀವು ಅವ್ರಿಗೆ ಕೊನೆಯದಾಗಿ ವೋಟ್ ಮಾಡ್ರಿ ಅಂತ ಹೇಳ್ತೀರಿ ಅಂತ ಕೇಳಿದಾಗ ಹೇಳ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್, ಅವರು ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ. ಈಗ ಒಂದು ವೇಳೆ ಲೋಕಸಭೆಯಲ್ಲಿ ಸ್ಪೀಕರ್ ನಾನೇ ಮೊದಲಿಗೆ ವೋಟ್ ಮಾಡ್ತೀನಿ ಅಂತೇಳಿ ವೋಟ್ ಮಾಡಿದ್ರು ಅಂತಂದ್ರೆ ಓದೋರೆಲ್ಲ ಅವ್ರು ನೋಡಿ ವೋಟ್ ಮಾಡಕ್ ಶುರು ಮಾಡ್ತಾರೆ ಅದ ಪಕ್ಷಕ್ಕೆ. ಅದೇ ಅವ್ರು ಯಾವ್ದ್ರ ಫೇವರ್ ಆಗಿ ವೋಟ್ ಮಾಡಿರ್ತಾರಲ್ಲ ಅವ್ರ ಪರವಾಗಿ ವೋಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಹಿಂಗ ಆಗಬಾರ್ದು ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಲಾಸ್ಟ್ ಏನು ಮತ ಮಾಡ್ರಿ ಅಂತೇಳಿ ಹೇಳ್ತಾರೆ. ಸರ್, ಅವ್ರು ಮತ ಮಾಡಿದ್ದು ನಮಗೆ ಹೆಂಗ್ ಗೊತ್ತಾಕತಿ ಅಂತೇಳಿ ನೀವು ಕೇಳ್ಬೋದು. ಮತದಾನ ಕ್ಲೋಸ್ಡ್ ಇರ್ತದೆ ಸರ್, ರಹಸ್ಯವಾಗಿ ಗುಪ್ತ ಮತದಾನ ಮಾಡ್ತಾರಲ್ಲ ಸರ್ ಅಂತ ಕೇಳ್ಬೋದು. ಆದರೆ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ನಡೀತಕ್ಕಂಥ ವಿಷಯಗಳ ಮೇಲೆ ಚರ್ಚೆ ಮಾಡಿದಾಗ ಚರ್ಚಾ ಸಂದರ್ಭದಲ್ಲಿ ವೋಟ್ ಅನ್ನ ಹೆಂಗ್ ಮಾಡ್ತಾರೆ ಅಂತಂದ್ರೆ ಓಪನ್ ಬ್ಯಾಲೆಟ್ ವೋಟ್ ಮಾಡ್ತಾರೆ. ಅಂದ್ರೆ ಮುಕ್ತವಾಗಿ ವೋಟ್ ಮಾಡ್ತಾರೆ. ಮುಕ್ತವಾಗಿ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಾಗುವಂಗನೆ ವೋಟ್ ಮಾಡ್ತಾರೆ. ಸರ್, ಅದೇಂಗ್ರಿ ಎಲೆಕ್ಷನ್ ವಿರುದ್ಧವಾಗಿಲ್ಲ ಅಂತಂದ್ರೆ ಅಲ್ಲಿ ಕಾಮನ್ ಎಲೆಕ್ಷನ್ ನಡೆಯೋದಿಲ್ಲ, ಗುಪ್ತ ಮತದಾನ ಇಲ್ಲ, ಓಪನ್ ಬ್ಯಾಲೆಟ್ ಮತದಾನ ನಡೀತೈತೆ. ಅದಕ್ಕಾಗಿನೇ ಎಲ್ಲಾ ಪಕ್ಷಗಳು ಏನ್ ಮಾಡ್ತಾರೋ ಅಂತಂದ್ರೆ ತಮ್ಮ ಸದಸ್ಯರುಗಳಿಗೆ ವಿಪ್ ಜಾರಿ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ನಾವು ಯಾವ ಫೇವರ್ ಆಗಿ ವೋಟ್ ಮಾಡಂತ ಹೇಳ್ತೀವಲ್ಲ ಅದ್ರ ಸಲುವಾಗಿ ಅದೇ ರೀತಿ ನೀವು ವೋಟ್ ಮಾಡಬೇಕು, ಇರ್ಲಿಲ್ಲ ಅಂದ್ರೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುವುದು ಅಂತೇಳಿ ವಿಪ್ ಅನ್ನ ಜಾರಿ ಮಾಡ್ತಾರೆ ಸಚೇತಕರು. ಆಯಾ ಪಕ್ಷದ ಸಚೇತಕರು ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೀವು ನಮ್ಮ ಪಕ್ಷದ ಚಿಹ್ನೆಯಿಂದ ಗೆದ್ದು ಬಂದಿರೋದ್ರಿಂದ ನಾವು ಹೇಳಿದಂಗೆ ಕೇಳಬೇಕು. ಯಾವಾಗ ವೋಟಿಂಗ್ ಮಾಡುವಾಗ ಅದಕ್ಕೆ ನೀವು ಏನ್ ಮಾಡಬೇಕು, ಮತದಾನವನ್ನ ನಾವು ಹೇಳಿದ ರೀತಿಯಲ್ಲಿ ಮಾಡಬೇಕು. ಇರ್ಲಿಲ್ಲ ಅಂದ್ರೆ ನೀವು ವಿಪ್ ಉಲ್ಲಂಘನೆಗಾಗಿ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುವುದು. ಒಂದು ವೇಳೆ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ ಅಂತಂದ್ರೆ, ಉಚ್ಚಾಟನೆ ಆದ್ರಿ ಅಂತಂದ್ರೆ ನೀವು ಆ ಸಂಸತ್ತಿನಲ್ಲಿ ಸದಸ್ಯತ್ವ ಸ್ಥಾನವನ್ನ ಕಳ್ಕೊಂತೀರಿ ಅಂತ. ಅಂದ್ರೆ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಟ್ರಾಕ್ಟ್ ಆಗ್ತೈತಿ ಅಂತ ಇದು ಗೊತ್ತಿರಬೇಕು. ಹೌದಾ? ಇದು ಹಾಕಿರ್ತಾವ ಹಂಗೆ. ಎಲ್ಲಿ ಸಂಸತ್ನಲ್ಲಿ ಓಪನ್ ಬ್ಯಾಲೆಟ್ ಮತದಾನವನ್ನು ಇರ್ತೈತಿ. ಓಪನ್ ಬ್ಯಾಲೆಟ್ ಇರ್ತೈತಿ, ನಮಗೆ ಗೊತ್ತಿರಬೇಕು. ಓಪನ್ ಬ್ಯಾಲೆಟ್ ಅಂದ್ರೆ ಇಲ್ಲಿ ನೀವು ಸಿಕ್ಕಾದು ಗುದ್ದು ಅಂತಿಲ್ಲ. ಅಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಯಾರು ಈ ಮಸೂದೆಯ ಪರವಾಗಿದ್ದೀರಿ ಅಂತ ಕೇಳಿದಾಗ ಓಯ್ ಕೈ ಎತ್ತಾರ ಅವ್ರು. ಹಿಂಗ ವರ್ಡ್ ಬರ್ತೈತಿ ಓಯ್ ಅಂದ್ರೆ ನಾನು ಇದ್ರ ಪರವಾಗಿದ್ದೀನಿ, ನಾನು ಇದ್ರ ಪರವಾಗಿದ್ದೀನಿ ಅಂತ ಕೈ ಎತ್ತಾರ. ಯಾರಿಲ್ಲ ಕೈ ಎತ್ತರಿ ಅನ್ನಂತಲೇ ಓಯ್ ಅವ್ರು ಕೈ ಎತ್ತಾರ. ಅವಾಗ ಆ ಧ್ವನಿ ಮತ ಅಂತ ಕರೀತಾರೆ ಇದನ್ನ. ಈ ಧ್ವನಿಗಳ ಮೇಲೆ ಯಾರ ಸೌಂಡ್ ಜಾಸ್ತಿ ಐತಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಸಭಾಪತಿಗಳವರು ಏನಾಗ್ತಾರ ಅಂದ್ರೆ ಈ ಮತ ಫೇವರ್, ಈ ಮತಗಳು ಈ ವಿಷಯದ ಫೇವರ್ ಆಗಿ ಬಂದವೆ, ಈ ಮತಗಳು ಈ ವಿಷಯದ ಫೇವರ್ ಆಗಿ ಇಲ್ಲ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಅವಾಗೂ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಬರಿಪ ಎಲ್ಲರೂ ಚೀಟಿ ಹಾಕ್ರಿ, ಯಾರ್ಯಾರು ಪರವಾಗಿದ್ದೀರಿ ಅಂತೇಳಿ ಚೀಟಿ ಹಾಕ್ರಿ ಅಂತ ಅವಾಗ ಚೀಟಿ ಹಾಕಿಸ್ತಾರೆ. ಅದಕ್ಕಿಂತ ಮೊದಲು ಧ್ವನಿ ಮತದ ಮೂಲಕನೇ ಮಸೂದೆಗಳು ಪಾಸ್ ಆಗ್ತಿರ್ತವೆ. ಗೊತ್ತಿರಬೇಕು. ವಿಶೇಷವಾದ ಸಮಯ ಸಂದರ್ಭಗಳು ಮತ್ತು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಅವಾಗ ಮಾತ್ರ ಬ್ಯಾಲೆಟ್ ಪೇಪರ್ಗಳನ್ನ ಬಳಸ್ತಾರೆ. ಇರಲಿಲ್ಲ ಅಂತಂದ್ರೆ ಧ್ವನಿ ಮತದ ಮೂಲಕನೇ ಪಾಸ್ ಆಗ್ತಿರ್ತದೆ. ಗೊತ್ತಿರಬೇಕು. ಏನು ಎಲ್ಲ ವಿಷಯಗಳು ಅಥವಾ ಎಲ್ಲ ಪ್ರಶ್ನೆಗಳು ಪಾರ್ಲಿಮೆಂಟ್ ನಲ್ಲಿ ಬಹುಮತದ ಆಧಾರದ ಮೇಲೆನೆ ಪಾಸ್ ಆಗ್ತವೆ. ಅವಾಗ ನಾನು ಆಬ್ಸೆಂಟ್ ಇದ್ನಿ ಅಂತಂದ್ರೆ ಅದನ್ನ ಪಾಸ್ ಮಾಡ್ಬೇಡ್ರಿ, ನಾ ಬರೋ ತನಕ ಹೇಳಕ್ ಬರಂಗಿಲ್ಲ.
ಈಗ ನಾನು ಸಂಸತ್ತಿನ ಸದಸ್ಯ, ನಾನು ಸಂಸತ್ತಿಗೆ ಗೈರ್ ಹಾಜರಾಗೇನಿ. ನನ್ನ ಗೈರ್ ಹಾಜರಾತಿಯಲ್ಲಿ ನೀವು ಮಸೂದೆಯನ್ನು ಪಾಸ್ ಮಾಡುವಂತಿಲ್ಲ. ಅದು ನನ್ನ ಲೋಕಸಭೆಯನ್ನ ನಾನು ರೀಪ್ರೆಸೆಂಟ್ ಮಾಡುವ ಲೋಕಸಭೆಯ ಕ್ಷೇತ್ರದ ಜನರಿಗೆ ಮೋಸ ಮಾಡಿದಂಗ ಆಕೈತಿ ಅಂತೇಳಿ ಅಲ್ಲ. ಅದು ನೀನ್ ಇರಬೇಕು, ಅದು ನಿನ್ನ ಪರ್ಸನಲ್ ಪ್ರಾಬ್ಲಮ್. ನಿನ್ನ ಅಬ್ಸೆನ್ಸಿ ಒಳಗ ಬಿಲ್ ಅನ್ನ ಪಾಸ್ ಮಾಡಬೇಡ್ರಿ ಅಂತೇಳಿ ನೀನು ಯಾವುದೇ ಸದನಗಳಿಗೆ ಇನ್ಸ್ಟ್ರಕ್ಷನ್ ಕೊಡುವಂತಿಲ್ಲ. ಅಂದ್ರೆ ಒಂದು ವಿಷಯ ಗೊತ್ತಾಕೈತಿ, ಲೋಕಸಭೆಯ ಸದಸ್ಯರ ಗೈರ್ ಹಾಜರಾತಿಯಲ್ಲಿಯೂ ಕೂಡ ಮಸೂದೆಗಳು ಪಾಸ್ ಆಗ್ತವೆ, ಗೊತ್ತಿರಬೇಕು. ಇಲ್ರಿ ನಾನು ಸಂಸತ್ತಿನ ಸದಸ್ಯ, ನನ್ನ ಪ್ರೆಸೆನ್ಸಿ ಒಳಗ ಪಾಸ್ ಆಗಬೇಕು, ಆ ರೀತಿ ಯಾವುದೇ ರಿಸ್ಟ್ರಿಕ್ಷನ್ ನಿರ್ಬಂಧಗಳು ಯಾವುದೇ ಸದನಗಳಿಗಿಲ್ಲ. ನೀನು ಅಷ್ಟು ನಿನ್ನ ಜನತೆಯ ಕಾಳಜಿ ಇತ್ತು ಅಂತಂದ್ರೆ ನೀನ್ ಬರಬೇಕು, ಚರ್ಚೆಯಲ್ಲಿ ಭಾಗವಹಿಸಬೇಕು, ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಅದು ಬಿಟ್ಟು ನಾ ಬರೋ ತನಕ ವೇಟ್ ಮಾಡ್ರಿ ಅಂತ ಹೇಳಕ್ ಬರೋದಿಲ್ಲ. ಹೌದಾ? ಇದು ಗೊತ್ತಿರಬೇಕು ಮೊದಲಿಗೆ. ಆಮೇಲೆ ಮತದಾನದ ಪ್ರಕ್ರಿಯೆ ಹೆಂಗ್ ನಡೀತೈತಿ? ಎಲ್ಲ ವಿಷಯಗಳು ಬಹುಮತದ ಆಧಾರದ ಮೇಲೆ ಪಾಸ್ ಆಗ್ತವೆ. ಯಾವಾಗ ಬಹುಮತ ಬರೋದಿಲ್ವೋ, ಈಕ್ವಲ್ ವೋಟ್ಸ್ ಇರ್ತಾವೋ, ಅವಾಗ ಕಾಸ್ಟಿಂಗ್ ವೋಟ್ ಅನ್ನ ಸಭೆಯ ಸದನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ವ್ಯಕ್ತಿ ಹಾಕ್ತಾನೆ. ಹೌದಾ? ಒಂದು ವೇಳೆ ಆ ಸಭೆಯ ಅಧ್ಯಕ್ಷನಿಗೆ ಫಸ್ಟ್ ಇನ್ಸ್ಟೆನ್ಸ್ ಆಗಿ ವೋಟ್ ಮಾಡಕ್ ಬರೋದಿಲ್ಲ, ಮೊದಲಿಗೆ ಮತದಾನವನ್ನ ಮಾಡಕ್ ಬರೋದಿಲ್ಲ ಯಾವುದೇ ವಿಷಯದಲ್ಲಿ. ಒಂದು ವೇಳೆ ಸ್ಪೀಕರ್ ಅಥವಾ ಅಧ್ಯಕ್ಷರ ವಿರುದ್ಧ ರಿಮೂವಲ್ ಮೋಷನ್ ಜಾರಿಯಲ್ಲಿದ್ದಾಗ ಮಾತ್ರ ಆತ ಅಧ್ಯಕ್ಷತೆಯನ್ನು ವಹಿಸಿರುವುದಿಲ್ಲ, ಅವಾಗ ಆತ ಮೊದಲಿಗೆ ಮತವನ್ನ ಮಾಡಬೇಕು. ಇದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿವಿ. ಸ್ಪೀಕರ್ ಅವರ, ಸಭಾಪತಿಯವರ ರಿಮೂವಲ್ ಮೋಷನ್ ಜಾರಿಯಲ್ಲಿದ್ದಾಗ, ಅವರನ್ನ ಪದಚ್ಯುತಿಗೊಳಿಸುವ ಟರಾವು ಜಾರಿಯಲ್ಲಿದ್ದಾಗ ಅವರು ಮೊದಲಿಗೆ ಮತದಾನವನ್ನ ಮಾಡಬಹುದು. ಹೊರತಾಗಿ ಉಳಿದ ಯಾವುದೇ ಸಮಯದಲ್ಲಿ ಅವರು ಮೊದಲಿಗೆ ಮತವನ್ನ ಹಾಕುವಂತಿಲ್ಲ. ಯಾವಾಗ ಹಾಕಬೇಕು? ಕಾಸ್ಟಿಂಗ್ ವೋಟ್ ಅನ್ನ ಮಾಡಬೇಕು. ಯಾವಾಗ ಮತಗಳು ಈಕ್ವಲ್ ಆಗಿ ಬಿದ್ದಿರ್ತಲ್ಲ ಅವಾಗ. ಈಕ್ವಲ್ ಇರಲಿಲ್ಲ, ಇಲ್ಲಿ ನೋಡ್ರಿ, ಈಗ ಯಾವುದೇ ಒಂದು ವಿಷಯದ ಬಗ್ಗೆ ಇಲ್ಲಿ 110 ವೋಟ್ ಬಿದ್ದಾವು, ಇಲ್ಲಿ 50 ವೋಟ್ ಬಿದ್ದಾವ, ಅವಾಗ ಸ್ಪೀಕರ್ ಅವರು ವೋಟ್ ಮಾಡ್ತಾರಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿ ಮೆಜಾರಿಟಿ ಬಂದ್ಬಿಟ್ಟದ. ಈ ಕೆನಾಟ್ ವೋಟ್. ಫಾರ್ ಎಕ್ಸಾಂಪಲ್, ಈಗ 370 ವಿಧಿಯನ್ನ ರದ್ದು ಮಾಡುವಾಗ ನಾವು ಸಾಮಾನ್ಯವಾಗಿ ಹೇಳಕತ್ತೀನಿ, ಇಲ್ಲಿ 199 ವೋಟ್ ಬಿದ್ದಾವೆ, ಇಲ್ಲಿ 200 ವೋಟ್ ಬಿದ್ದಾವೆ. ಆವಾಗ ಸಭಾಪತಿ ವೋಟ್ ಹಾಕ್ತಾರಂತ ಕೇಳಿದ್ರೆ ಇಲ್ಲ, ಇಲ್ಲಿ ಆಲ್ರೆಡಿ ಮೆಜಾರಿಟಿ ಬಂದ್ಬಿಟ್ಟದ. ಯಾವಾಗ ವೋಟ್ ಹಾಕ್ಬೇಕು? ಎರಡೂ ಕಡೆ ಈಕ್ವಲ್ ಇದ್ರು, ಇಲ್ಲಿ 200 ಇಲ್ಲಿ 200 ಇದ್ದಾಗ ಮಾತ್ರ ವೋಟ್ ಹಾಕ್ಬೇಕು. ಈಕ್ವಲ್ ಇದ್ದಾಗ ಮಾತ್ರ ವೋಟ್ ಹಾಕ್ಬೇಕು. ಅದನ್ನ ಕಾಸ್ಟಿಂಗ್ ವೋಟ್ ಅಂತ ಕರೀತಾರೆ. ಹೌದಾ? ಅದು ಗೊತ್ತಿರಬೇಕು. ಕಾಸ್ಟಿಂಗ್ ವೋಟ್ ಅಂದ್ರೆ ವೋಟ್ ಮಾಡೋದಂತ, ಅದನ್ನ ಬಿಟ್ರೆ ಮತ್ತೇನಿಲ್ಲ. ಆದ್ರೆ ವೋಟ್ ಯಾವಾಗ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ನಾನೇ ಮೊದಲಿಗೆ ವೋಟ್ ಮಾಡ್ತೀನಿ ಅಂತ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅವ್ನು ನೋಡಿ ಮತ್ತೊಬ್ರು ಎಲ್ಲರೂ ಅದೇ ಇದಕ್ಕೆ ಫೇವರ್ ಆಗಿ ವೋಟ್ ಹಾಕ್ತಿರ್ತಾರೆ. ಅದನ್ನ ತಪ್ಪಿಸೋ ಸಂಬಂಧ ಏನ್ ಮಾಡ್ತಾರೋ ಅಂತಂದ್ರೆ ಅವನಿಗೆ ಕೊನೆಯದಾಗಿ ವೋಟ್ ಮಾಡ್ರಿ ಅಂತ ಹೇಳ್ತಾರೆ. ಅದು ಗೊತ್ತಿರಬೇಕು. ಇನ್ನು ಆರ್ಟಿಕಲ್ 100 ಉಪಬಂಧ 2 ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, either house of the parliament shall have a power to act notwithstanding any vacancy in the membership thereof, and any proceedings in parliament shall be valid notwithstanding that it is discovered subsequently that some persons who was not entitled to do sat or voted or otherwise took part in proceedings. ಇದು ಭಾರಿ ಐತಿ. ಈಗ ಇದನ್ನ ಕನ್ನಡದೊಳಗೆ ಎಕ್ಸ್ಪ್ಲನೇಷನ್ ಕೊಡೋದಷ್ಟೇ. ಏನಪ್ಪಾ ಅಂತಂದ್ರೆ, ಈಗ ಪಾರ್ಲಿಮೆಂಟ್ ನಲ್ಲಿ, ಅದ್ರಾಗೂ ಲೋಕಸಭೆಯಲ್ಲಿ 543 ಸೀಟುಗಳು ಅದಾವೆ. ಹೌದಾ? ಅದ್ರಾಗ ನಮ್ಮ ಧಾರವಾಡದ್ದು ಒಂದು ಮತಕ್ಷೇತ್ರ, ಹುಬ್ಬಳ್ಳಿ ಧಾರವಾಡದ ಒಂದು ಮತಕ್ಷೇತ್ರ. ಹೌದಾ? ಈ ಮತಕ್ಷೇತ್ರ ಖಾಲಿ ಐತಿ, ಇಲ್ಲಿದ್ದ ಯಾರು ಆಯ್ಕೆ ಆಗಿಲ್ಲ, ಅಥವಾ ಏನೋ ಆಗಿ ವೇಕೆಂಟ್ ಆಗೈತೆ ಅದು. ಹೌದಾ? ಖಾಲಿ ಆಗೈತಿ, ಮತಕ್ಷೇತ್ರ ಖಾಲಿ ಆಗೈತೆ ಅಂತ ಅನ್ಕೊಂಡಾಗ ಯಾವುದೇ ವಿಷಯಗಳನ್ನ, ಈ ಮತಕ್ಷೇತ್ರ ಖಾಲಿ ಐತಿ, ಇವ್ರ ರಿಪ್ರೆಸೆಂಟೇಷನ್ ಇಲ್ಲ, ಹೀಗಾಗಿ ಯಾವುದೇ ವಿಷಯಗಳನ್ನ ನೀವು ಚರ್ಚೆ ಮಾಡುವಂತಿಲ್ಲ ಅಂತೇಳಿ ಯಾವುದೇ ಕಾನೂನುಗಳು ಹೇಳುವಂತಿಲ್ಲ. ದೇರ್ ಈಸ್ ಅನ್ ಪವರ್ ಟು ದಿ ಪಾರ್ಲಿಮೆಂಟ್. ಅಲ್ಲಿ ಸಂಸತ್ತಿಗೆ ಅಧಿಕಾರ ಕೊಟ್ಟಾರ ಏನಂತೇಳಿ, ಏನ್ ಬೇಕಾದಷ್ಟು ಏನು ಸೀಟ್ಗಳು ಖಾಲಿ ಇರುವಲ್ಲಕ್ಕೂ, ಆದ್ರೆ ನೀನ್ ಮಾಡೋ ಕೆಲಸವನ್ನ ನೀನ್ ಮಾಡ್ಬೇಕು. ಇಲ್ಲಿ ಹೇಳ್ತಾರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿ ವೇಕೆನ್ಸಿ, ಯಾವುದೇ ವೇಕೆನ್ಸಿಗೆ ಸಂಬಂಧಿಸಿದಂತೆ ಕಾರ್ಯವನ್ನ ನಿಲ್ಲಿಸುವಂತಿಲ್ಲ. ಇಲ್ಲಿ ಬರೀತಾರೆ ದೇರ್ ಆಫ್ ಮೆಂಬರ್ಶಿಪ್ ಅಂತೇಳಿ. ಸಂಸತ್ನ ಸದಸ್ಯರಲ್ಲಿ ಇರ್ತಕ್ಕಂಥ ಸದಸ್ಯತ್ವಕ್ಕೆ ಸಂಬಂಧಿಸಿದಂತೆ ಯಾವುದೇ ಖಾಲಿ ಜಾಗಗಳಿದ್ದಾಗಿಯೂ ಕೂಡ ನೀವು ಕೆಲಸವನ್ನ ಸ್ಟಾರ್ಟ್ ಮಾಡಬಹುದು. ಅಂಡ್ ಎನಿ ಪ್ರೊಸೀಡಿಂಗ್ಸ್ ಇನ್ ಪಾರ್ಲಿಮೆಂಟ್ ಶಾಲ್ ಬಿ ವ್ಯಾಲಿಡ್. ನೋಡ್ರಿ, ನನ್ನ ಧಾರವಾಡದಿಂದ ನನ್ನ ರಿಪ್ರೆಸೆಂಟೇಷನ್ ಇರಲಿಲ್ಲ, ಇವ್ರು ಮಸೂದೆನ ಪಾಸ್ ಮಾಡ್ಕೊಂಡು ಕೂತಾರ ಅಂತ ನೀವು ಕೋರ್ಟಿಗೆ ಹೋಗಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ಪಾರ್ಲಿಮೆಂಟ್ ಅವ್ರಿಗೆ ಪವರ್ ಕೊಟ್ಟೈತಿ. ಏನಂತೇಳಿ, ನಿಂದು ವೇಕೆನ್ಸಿ ಇದ್ರೂ ಕೂಡ, ವೇಕೆನ್ಸಿ ಇದ್ದಾಗೂ ಚರ್ಚೆ ನಡೆದು ವೋಟ್ ಆಗಿತ್ತು ಅಂತಂದ್ರೆ ಅದು ಕೂಡ ವ್ಯಾಲಿಡೇ ಸರ್. ನಾನಾ ವೋಟ್ ಮಾಡ್ಲಾರ್ದೆ, ನಮ್ಮ ಕ್ಷೇತ್ರದ ರಿಪ್ರೆಸೆಂಟೇಷನ್ ಇಲ್ಲಾರ್ದೆ ಇವ್ರು ಮಸೂದೆಯನ್ನ ಪಾಸ್ ಮಾಡ್ಯಾರ ಅಂತೇಳಿ ನೀವು ಜಗಳಾಡಕ್ ಬರೋದಿಲ್ಲ. ಅಷ್ಟಿದವ್ರು ನೀವು ಬರ್ರಿ ಅಂತಾರ ಅವರು. ಸರ್ ನಮ್ಮಲ್ಲಿ ಎಲೆಕ್ಷನ್ ನಡೆದಿಲ್ಲ ಅಂತಂದ್ರೆ ಅದು ನಮ್ಮ ಕೆಲಸ ಅಲ್ಲ. ಎಲೆಕ್ಷನ್ ಮುಗಿಬೇಕು, ಬರಬೇಕು. ಅದು ಹಿಂಗ ನಡ್ಕೋತ ಕೂತಿರಿ ಅಂತಂದ್ರೆ ಪಾರ್ಲಿಮೆಂಟ್ ಒಂದು ದಿನನೂ ಕೆಲಸ ಆಗಂಗಿಲ್ಲ. ಇಲ್ಲಿ ಒಂದು ಧಾರವಾಡದ ಒಂದು ವೇಕೆನ್ಸಿ ಆಗಿರ್ತೈತಿ, ರಾಜಸ್ಥಾನದಾಗ ಇನ್ನೊಂದು ವೇಕೆನ್ಸಿ ಆಗಿರ್ತೈತಿ, ಅರುಣಾಚಲ ಪ್ರದೇಶದಾಗ ಮತ್ತೊಂದು ಆಗಿರ್ತೈತಿ. ಇವ್ರನ್ನೆಲ್ಲ ಫುಲ್ಫಿಲ್ ಮಾಡಿ ನಾವು ಸಂಸತ್ ನಡೆಸೋದ್ರಂದ್ರೆ 3 ಸೋಮವಾರಗಳನ್ನು ಕೂಡಿಸಿ ಸಂಸತ್ ನಡೆಸಿದಂಗ ಆಕೈತಿ. ಇದು ಕೆಲಸ ಆಗೋದಿಲ್ರಿ ಅಂತ. 3 ಸೋಮವಾರಗಳು ಯಾವಾಗ ಕೊಡ್ಬೇಕು ಅವು? ಅದೇನೋ ಶಿವ ತ್ರಿಪುರ ಅಂತಕರನ್ನ ಕೊಲ್ಲಬೇಕಾದಾಗ ಅವರು ಎಲ್ಲರೂ ಒಂದ ರೇಖೆಯಲ್ಲಿ ಬಂದಾಗ ಸಾಯ್ತಿದ್ರತ್ತ. 3 ಜನ ರಾಕ್ಷಸರು. ಮತ್ತೆ ನೀ ಎಲ್ಲರನ್ನು ತಂದು ನಾವು ಸಂಸತ್ ನಡೆಸೋದಾತಂದ್ರೆ ಸಂಸತ್ ನಡೆಯೋದಿಲ್ಲ. ಎಂತ ಚಲೋ ಕಲಾಪಗಳು, ಈ ಅಧಿವೇಶನ ನಡೆದಾಗನ ಮಂದಿ ಬರೋದಿಲ್ಲ ಅಲ್ಲಿ.
ಸದಸ್ಯರು ಹೋಗಿ ಅಟೆಂಡ್ ಆಗಂಗಿಲ್ಲ, ಒಂದು ಕ್ವಶನ್ ಕೇಳಂಗಿಲ್ಲ, ಇವ್ರು ಬರ್ತಕ್ಕ ಕಾಯ್ಬೇಕಾ? ಇಲ್ಲ, ಅದೇನಾರ ಇರ್ಲಿ ಅವ್ರದ್ದು ಪರ್ಸನಲ್. ಇಲ್ಲಿ ನಾ ಹೇಳಕತ್ತಿರೋ ಸಂಸತ್ತೆ ಕ್ಲಿಯರ್ ಆಗಿ ಹೇಳ್ತೈತಿ, ಏನೋ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಹೇಳ್ತೈತಿ. ನಿಮ್ಮ ನಿಮ್ಮ ಮತಕ್ಷೇತ್ರಗಳು ಖಾಲಿ ಇದ್ದಾಗ ನೀವು ಈಗ ನಾವು ಧಾರವಾಡ ಮತಕ್ಷೇತ್ರ ಖಾಲಿ ಐತಿ ತಿಳ್ಕೊಂಡು ಧಾರವಾಡದ ಒಬ್ಬ ಸರ್ ನಮ್ದು ರಿಪ್ರೆಸೆಂಟೇಷನ್ ಇಲ್ಲದೆ ಇವರೆಲ್ಲರೂ ಓಟ್ ಹಾಕ್ಯಾರ, ಮತ ಮಾಡ್ಯಾರ, ಹಿಂಗಾಗಿ ಅದು ಆ ಮಸೂದೆ ನಮ್ಮ ಕ್ಷೇತ್ರಕ್ಕೆ ಅನ್ವಯ ಆಗಂಗಿಲ್ಲ ಅಂತೇಳಿ ನೀವು ಇದನ್ ಮಾಡ್ರಿ, ಡಿಗ್ರಿ ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ಕುಂದ್ರಕ್ ಬರಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತಾರೆ, ಏ ರಾಜ್ಕುಮಾರ ನಡಿ ಮನಿ ಮೊದಲತ್ತೆ. ಸುಮ್ಮನೆ ಸೀದಾ ಮಣಿವಾದಿ ಅಂದ್ರೆ ಚಲೋ, ಇಲ್ಲ ಅಂದ್ರೆ ಬೇರೆ ಯಾಕೆ ನೋಡ್ಕೈತಿ ಅಂತಾರ ಅವ್ರು. ಹೌದಾ? ಇಲ್ಲ, ನಾನು ಕಾಮಿಡಿ ಇದನ್ನ ಅಷ್ಟೇ ಹೇಳಕತ್ತೀನಿ. ಆ ರೀತಿ ಯಾವುದೇ ಆಗಿರ್ತಕ್ಕಂಥ ಇದನ್ನಿಲ್ಲ. ಅದು ಬಿಟ್ಟು ನಮ್ಮ ಮತಕ್ಷೇತ್ರದ ರಿಪ್ರೆಸೆಂಟೇಷನ್ ಆಗೋ ತನಕ ನೀವು ಓಟನ್ನ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಅದನ್ನ ನಿಲ್ಸಾಕು ಬರೋದಿಲ್ಲ. ಹೌದಾ? ಏನು ಇದರಿಂದ ಏನ್ ಗೊತ್ತಾಕೈತಿ ಅಂತಂದ್ರೆ ಆಕಸ್ ಹತ್ರ ಅಮಾಶ್ ನಿಲ್ಲಂಗಿಲ್ಲ ಅಂತೇಳಿ ಗೊತ್ತಾಕೈತಿ. ನೀವ್ ಇರ್ಲಿಲ್ಲ ಅಂದ್ರೆ ಅದ್ ನಡ್ಕೊಂಡು ಹೋಗ್ತೈತಿ. ನೀವ್ ಅದನ್ನ ಕರ್ವ್ ಮಾಡಕ್ಕೆ ಬರೋದಿಲ್ಲ ಅಂತ. ಆಕಸ್ ಹತ್ರ ಅಮಾಶ್ ನಿಲ್ಲೋದಿಲ್ಲ ಅಂತ ಅದು ಇಲ್ಲಿ ಪರ್ಫೆಕ್ಟ್ ಉದಾಹರಣೆ ಅದು. ಈಗ ಧಾರವಾಡದವ್ರಿಗೆ ವಿನಯ್ ಕುಲಕರ್ಣಿ ಅವ್ರ ಮತಕ್ಷೇತ್ರ ಖಾಲಿ ಆಗಿಬಿಟ್ಟದನ್ನು. ಹೌದಾ? ಖಾಲಿ ಆದಾಗ ಅಲ್ಲಿದ್ದ ಅವ್ರನ್ನ ಆ ಕ್ಷೇತ್ರದಿಂದ ಒಬ್ಬರನ್ನ ಆಯ್ಕೆ ಮಾಡುವವರೆಗೂ ನೀವು ಕರ್ನಾಟಕದೊಳಗೆ ಯಾವುದೇ ಬಿಲ್ ಅನ್ನು ಪಾಸ್ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಮೇಲೆ ಸ್ಪೀಕರ್ ಯುಟಿ ಖಾದರ್ಗೆ ಲೆಟರ್ ಕೊಡಕ್ ಬರೋದಿಲ್ಲ. ಹಂಗ ಹೈಕೋರ್ಟಿಗೆ ಹೋಗಿ ಸರ್ ಅಲ್ಲಿ ತನಕ ಇವ್ರು ಯಾವುದೇ ಕೆಲಸ ಮಾಡಕ್ ಹೋಗಬಾರ್ದು ಅಂತೇಳಿ ಸ್ಟೇ ತಗೊಂಬರಕ್ಕೂ ಬರಂಗಿಲ್ಲ. ಹೋಗಿತಾರ ಅವ್ರು ಕರ್ನಾಟಕದ ಹಾಕಿದ್ರು, ಏ ರಾಜ್ಕುಮಾರ್ ಮೊದಲು ಮನಿ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಕೇಳ್ತಾರ ಅವ್ರು. ಇದು ಗೊತ್ತಿರಬೇಕು. ಅಂದ್ರೆ ಇಷ್ಟೇ, ಯಾವುದೇ ವೇಕೆನ್ಸಿ ಇದ್ದಾಗಿನೂ ಕೂಡ ಅಥವಾ ಯಾವುದೇ ಗೈರು ಹಾಜರಾತಿ ಇದ್ದಾಗೂ ಕೂಡ ಮಸೂದೆಯ ಮೇಲೆ ಚರ್ಚೆ ಆಗಲಿ ಅಥವಾ ಮಸೂದೆಯ ಮೇಲೆ ಮತ ಹಾಕುವುದಾಗಲಿ ಎಲ್ಲವೂ ಕೂಡ ನಡೆದೇ ನಡೀತೈತಿ. ಅದರಿಂದ ಅದಕ್ಕೆ ನಿರ್ಬಂಧ ಮಾಡಕ್ ಬರೋದಿಲ್ಲ ಅಂತ. ಇದು ಸಂಸತ್ತಿನ ಸದನಗಳಿಗಿರುವ ಅಧಿಕಾರ. ಆರ್ಟಿಕಲ್ 100 ಉಪಬಂಧ 2 ಹೇಳ್ತೈತಿ, ಅಧಿಕಾರವನ್ನ ಕೊಡ್ತೈತಿ ಸಂಸತ್ತಿನ ಸದನಗಳಿಗೆ. ಏನಂತೇಳಿ, ಯಾವುದೇ ಸದನದ ಸದಸ್ಯರು ಅಬ್ಸೆಂಟ್ ಇದ್ದಾಗೂ ಕೂಡ ನೀವು ಕಾರ್ಯಕಲಾಪಗಳನ್ನ ಮಾಡಬಹುದು ಅಂತ. ಇದು ಒಂಥರ ಮಾಡಬಾರ್ದು ಅಂದಿತ್ತಂದ್ರೆ ಹೆಂಗಾಕಿತ್ತು ಅಂತಂದ್ರೆ, ಸಾಲಿಗೆ ಹುಡುಗ ಕಂಪಲ್ಸರಿ ಎಷ್ಟು ಜನ ಅಡ್ಮಿಷನ್ ತಗೋತಿರ್ತಾರಲ್ಲ ಅಷ್ಟು ಜನರು ಬಂದಾಗ ನೀವು ಪಾಠ ಮಾಡಬೇಕು, ಉಳಿದ್ರ ಇಲ್ಲ ಅಂದ್ರೆ ಪಾಠ ಮಾಡಕ್ ಬರೋದಿಲ್ಲ ಅಂತ ಏನಾರ ರೂಲ್ಸ್ ಅದಾವಣ? ಇಲ್ಲ, ತಪ್ಸಿದ ಅವನ ಕರ್ಮ, ಅವ ಬರ್ಬೇಕು. ಪಿಕ್ಚರ್ ನೋಡಕ್ ಹೋಗಿನ್ರಿ ಸರ್ ನಾ ಇವತ್ತೊಂದಿನ, ನೀವು ಅನ್ಕತ್ರ ನನಗೆ ಪಾಠ ಹೇಳಕ್ ಹೋಗ್ಬೇಡ್ರಿ, ನಾ ಪಿಕ್ಚರ್ ಮುಗಿಸ್ ಬಂದ ನಂತರ ನನಗೆ ಪಾಠ ಹೇಳ್ರಿ. ನಮ್ಮ ಮಾವನ ಮದುವೆ ಸರ್ ನಾ 2 ದಿನ ಮದುವೆ ಹೋಗಿ ಬರ್ತೀನಿ, ಅಲ್ಲಿ ತನಕ ಯಾರು ಪಾಠ ಮಾಡಕ್ ಹೋಗ್ಬೇಡ್ರಿ. ಇಟ್ ಈಸ್ ಪಾಸಿಬಲ್. ದೇಶ ನಡೆಯೋದು ಬಹುಮತದ ಆಧಾರದ ಮೇಲೆ. ಹೌದಾ? ಬಹಳಷ್ಟು ಜನ ಏನ್ ಹೇಳ್ತಾರ ಹಂಗ ಆಗ್ಬೇಕ. ನಿನ್ ಯಾರು ಕೇಳೋರು? ಹೌದಿಲ್ಲ? ಬಹಳಷ್ಟು ಜನ ಸಭೆ ನಡೆಸ್ರಿ ಅಂತ ಹೇಳ್ತಾರೆ. ಎಲ್ಲರೂ ಪ್ರೆಸೆಂಟ್. ಈಗ 543 ಮಂದಿ ಒಳಗ 400 ಜನ ಪ್ರೆಸೆಂಟ್ ಅದಾರ. ಇನ್ನು 143 ಮಂದಿ ಸಂಬಂಧ ಯಾಕೆ ಕಾಯ್ಬೇಕು ನಾವು? ಬರ್ಬೇಕು ಅವ್ರು. ಇಲ್ಲ ಸರ ಅವರಲ್ಲಿ ಎಲೆಕ್ಷನ್ ನಡೆದಿಲ್ಲ, ಗದ್ದಲಾಗೈತಿ, ಈಗ ಮರು ಎಲೆಕ್ಷನ್ ಆಗಿ ಅವ್ರ ಆಯ್ಕೆ ಆಗಿ ಬರೋ ತನಕ ಇದನ್ ಮಾಡ್ಬೇಕಂದ್ರೆ ವೇಟ್ ಮಾಡ್ಬೇಕ್ರಿ ಅಂತಂದ್ರೆ ಇಲ್ಲಿ 400 ಜನ ಬಂದು ಕೂತಾರಲ್ಲ, ಅವ್ರದ್ದೇನ್ ಕತೆ? ಹೌದಾ? ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಪ್ರಾವಿಷನ್ಗಳಿಲ್ಲ. ನೆನಪಲ್ಲಿರ್ಬೇಕು. ಏನು ವೇಕೆನ್ಸಿ ಇದ್ದಾಗೂ ಕೂಡ ಅಥವಾ ಗೈರು ಹಾಜರಾತಿ ಇದ್ದಾಗೂ ಕೂಡ ಸದನದ ಸಭೆಗಳು ಸರಾಗವಾಗಿ ನಡೆದುಕೊಂಡು ಹೋಗ್ತವೆ. ಇದು ನಮಗ್ ಗೊತ್ತಿರಬೇಕು. ಓಟ್ ಮತದಾನವಾಗಲಿ ಅಥವಾ ಚರ್ಚೆಗಳಾಗಲಿ ಮತ್ತೊಂದು ಏನಾಗಲಿ ಸದನಗಳಿಗೆ ಸಂಬಂಧಪಟ್ಟ ವಿಚಾರಗಳ ಏನೇ ಕಾರ್ಯಕಲಾಪಗಳಿದ್ರು ಅವು ನಡ್ಕೊಂಡು ಹೋಗ್ತವೆ. ಈವನ್ ದೇರ್ ಇಸ್ ಅನ್ ಅಬ್ಸೆನ್ಸಿ ಆರ್ ಈವನ್ ದೇರ್ ಇಸ್ ಅನ್ ವೇಕೆನ್ಸಿ ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 100 ಉಪಬಂಧ 3 ಇವು ಬರಿದವ. ನೋಡೋಣ ಅವೇನ್ ಹೇಳ್ತೈತಿ ಅಂತೇಳಿ. ಆರ್ಟಿಕಲ್ 100 ಉಪಬಂಧ 3 ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಅಂಟಿಲ್ ಪಾರ್ಲಿಮೆಂಟ್ ಬೈ ಲಾ ಅದರ್ವೈಸ್ ಪ್ರೊವೈಡ್ಸ್ ದ ಕೋರಮ್ ಟು ಕಾನ್ಸ್ಟಿಟ್ಯೂಟ್ ಅ ಮೀಟಿಂಗ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್ ಬಿ 1/10 ಆಫ್ ಟೋಟಲ್ ನಂಬರ್ ಆಫ್ ದಿ ಮೆಂಬರ್ ಆಫ್ ದ ಹೌಸ್. ಏನ್ ಹೇಳ್ತೈತಿ ಅಂತ ನೋಡೋಣ ಕ್ಲಿಯರ್ ಆಗಿ. ಏನಪ್ಪ ಅಂತಂದ್ರ, ಯಾವುದೇ ಸದನಗಳಲ್ಲಿ 1/10 ಜನ ಪ್ರೆಸೆಂಟ್ ಇದ್ರು ಅಂತಂದ್ರೆ ಅವಾಗ ನೀವು ಸಭೆ ಮತ್ತು ಕಲಾಪಗಳನ್ನ ನಡೆಸಬೇಕು ಅಂತ. ಅಂದ್ರೆ ನಾವು ಒಬ್ಬನ ಬಂದನಿ ಸಭೆ ನಡೆಸ್ರಿ, ಕಲಾಪಗಳನ್ನ ನಡೆಸ್ರಿ, ನಾವ್ 2 ಜನ ಅದೀವಿ ಸಾಕ್ರಿ ಸರ, ನೀವ್ ಹೇಳ್ರಿ ನಾವು ಕೇಳ್ತೀವಿ ಅನ್ನಕ್ ಬರೋದಿಲ್ಲ. ಮಿನಿಮಮ್ 1/10 ಜನ ಪ್ರೆಸೆಂಟ್ ಇರಬೇಕು. 543 ಜನದೊಳಗ 1/10 ಅಂದ್ರೆ 55 ಜನ ಆದ್ರೂ ಪ್ರೆಸೆಂಟ್ ಇರಬೇಕು. ಸರ ಮತ್ತೆ ನೀವು ಆಗ್ಲೇ ಹೇಳಿದ್ರಿ ವೇಕೆನ್ಸಿ ಇದ್ದಾಗ ಗೈರ್ ಹಾಜರಾತಿ ಇದ್ದಾಗ ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ತಾರೋ, ಮತ್ತೆ ಇಲ್ಲಿ ಯಾಕೆ ಸರ ಈ ನಂಬರ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ಆನ್ಸರ್ ಐತ್ರಿ ನಮ್ ಕಡೆ. ಏನು, ದೇಶದ ಮಿನಿಮಮ್ ಜನಸಂಖ್ಯೆಯನ್ನಾದರೂ ರೀಪ್ರೆಸೆಂಟೇಷನ್ ಮಾಡುವಷ್ಟು ಜನರು ಸದಸ್ಯರು ಆ ಸದನದಲ್ಲಿ ಪ್ರೆಸೆಂಟ್ ಇರಬೇಕು. ಮಿನಿಮಮ್ ಜನಸಂಖ್ಯೆಯನ್ನಾದರೂ ರೀಪ್ರೆಸೆಂಟೇಷನ್ ಮಾಡ್ತಿರ್ಬೇಕು. ಅದು ಬಿಟ್ಟು ನೀವು ನಾನೊಬ್ನೇ ಬಂದನಿ ಕಲಾಪವನ್ನ ನಡೆಸ್ತೀನಿ, ನಾ ಒಬ್ನೇ ಬಂದನಿ ನಾ ವೋಟ್ ಮಾಡಿ ಮಸೂದೆನ ಪಾಸ್ ಮಾಡ್ತೀನಿ, ಇಲ್ಲ. ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಸ್ಪೀಕರ್ ಅವ್ರು ಬಂದು ಮೊದಲು ಎನಿಸ್ತಾರೆ, ಎಷ್ಟು ಜನ ಅದ್ರಿ, 1 2 3 4 5 ಹಿಂಗೆಲ್ಲ ಎನಿಸ್ತಾರೆ. ಎನಿಸಿ 1/10 ಇತ್ತು ಅಂದ್ರೆ ಲೋಕಸಭೆಯಲ್ಲಿ 55 ಜನ ಇದ್ರು, ರಾಜ್ಯಸಭೆಯಲ್ಲಿ 28 29 ಜನ ಇದ್ರು ಅಂತಂದ್ರೆ ಕಲಾಪಗಳನ್ನ ನಡೆಸಬಹುದು. ಇಲ್ಲಿ 2 ಜನ ಇದ್ರು, ಅಲ್ಲಿ 3 ಜನ ಇದ್ರು, ಮಸೂದೆನ ಪಾಸ್ ಮಾಡ್ತೀವಿ, ಇಲ್ಲ. ಅಂದ್ರೆ ದೇಶದ ಮಿನಿಮಮ್ ಜನಸಂಖ್ಯೆಯನ್ನಾದ್ರೂ ನೀವು ರೀಪ್ರೆಸೆಂಟೇಷನ್ ಮಾಡುವುದರ ಮೂಲಕ ಮಸೂದೆಯನ್ನ ಪಾಸ್ ಮಾಡಬೇಕು. ಎಲ್ಲಿವರೆಗೂ ಕೋರಮ್ ಇರೋದಿಲ್ಲ ಅವಾಗ ಏನ್ ಮಾಡ್ಬೇಕು ಸರ್? ಈಗ ಸಂಸತ್ತಿಗೆ ಸದಸ್ಯರು 55 ಜನ ಬರೋದೇ ಇಲ್ಲ ಅಂತ ಬಳಿಗೆ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಸಂಸತ್ತನ್ನ ಮುಂದೂಡ್ಕೋತ ಹೋಗ್ಬೇಕಂಗೆ. ಅವ್ರು ಎಲ್ಲಿ ತನಕ ಬರೋದಿಲ್ಲ ಅಲ್ಲಿ ತನಕ.
ಇದು ಚೀಸ್ ಐತಿ. ಫಾರ್ ಎಕ್ಸಾಂಪಲ್ ಶಾಲಿ ಒಳಗ ಒಂದು 100 ಜನ ಹುಡುಗರು ಅದಾರೆ, ಮಿನಿಮಮ್ 10 ಜನ ಆದ್ರೂ ಅವ್ರ ಕ್ಲಾಸಿಗೆ ಬರ್ಬೇಕು. ಮಿನಿಮಮ್ 10 ಜನ ಬರ್ಲಿಲ್ಲ, ಇಬ್ಬರ ಬಂದ್ರು 3 ಜನ ಬಂದ್ರು ಅಂತಂದ್ರೆ ಅವ್ರು ಎಲ್ಲಿ ತನಕ 10 ಜನ ಬರೋದಿಲ್ಲ ಅಲ್ಲಿ ತನಕ ಕ್ಲಾಸ್ ಮುಂದೆ ಹುಡ್ಕೋತ ಹೋಗ್ಬೇಕು ಅಂದಂಗೆ ಇದು. ಹೌದಾ? ಅದು ನಡೀತಾರೆ ಅಂಟಿಲ್ ಪಾರ್ಲಿಮೆಂಟ್ ಬೈ ಬೈ. ಎಲ್ಲಿವರೆಗೂ ಸಂಸತ್ತು ಕಾನೂನನ್ನ ತಗೊಂಡು ಬಂದು ಇದನ್ನ ಚೇಂಜ್ ಮಾಡೋದಿಲ್ಲ, ಕೋರಮ್ ಅನ್ನ ಸಂಖ್ಯೆಯನ್ನು ಚೇಂಜ್ ಮಾಡೋದಿಲ್ಲ, ಅಲ್ಲಿವರೆಗೂ ಕೋರಮ್ ಎಷ್ಟು ಪಾತ್ರ 1/10. ಈಗ ಪಾರ್ಲಿಮೆಂಟ್ ಯಾವ್ದೋ ಒಂದು ಕಾನೂನು ತಗೊಂಡು ಕೋರಮ್ 1/5 ಅಂತೇಳಿ ಬರೋದ್ರು ಅಂತಂದ್ರೆ 5 ಮಂದಿ ಒಳಗೆ ಒಬ್ಬ ಪ್ರೆಸೆಂಟ್ ಇರಬೇಕು, ಇಲ್ಲಿ 10 ಮಂದಿ ಒಳಗೆ ಒಬ್ಬ ಪ್ರೆಸೆಂಟ್ ಇರಬೇಕು ಅಂತ ಹೇಳಿ, ಇಲ್ಲಿ 5 ಮಂದಿ ಒಳಗೆ ಒಬ್ಬ ಪ್ರೆಸೆಂಟ್ ಇರಬೇಕು ಅಂತೇಳಿ ಕಾನೂನು ತಗೊಂಡ್ಬಂದ್ರು ಅಂತಂದ್ರೆ 110 ಜನ ಇರುವವರೆಗೂ 110 ಜನ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಕಲಾಪಗಳನ್ನ ನಡೆಸುವಂತಿಲ್ಲ. ಇದನ್ನ ಕೋರಮ್ ಅಂತ ಹೇಳಿ ಕರೀತಾರೆ. ಕೋರಮ್ ಅಂತಂದ್ರೆ ಹಾಜರಾತಿ, ಮಿನಿಮಮ್ ಹಾಜರಾತಿ ಗೊತ್ತಿರ್ಬೇಕು ನಿಮಗೆ. ಮಿನಿಮಮ್ ಹಾಜರಾತಿ ಬೇಕು. ಯಾವ್ದಾದ್ರು ಒಂದು ಸದನದ ಕಾರ್ಯಕಲಾಪಗಳನ್ನ ನಡೆಸಲು ಮಿನಿಮಮ್ ಹಾಜರಾತಿ ಬೇಕು. ಮಿನಿಮಮ್ ಹಾಜರಾತಿ ಸಂಖ್ಯೆ ಎಷ್ಟೈತಿ ಅಂತಂದ್ರೆ 1/10 ಐತಿ. ಇದನ್ನೇನು ಇನ್ನ ಚೇಂಜ್ ಮಾಡಿಲ್ಲ, ಗೊತ್ತಿರ್ಬೇಕು. 10 ಮಂದಿ ಒಳಗೆ ಒಬ್ಬ ಪ್ರೆಸೆಂಟ್ ಇರಬೇಕು. ಹಂಗ 543 ಮಂದಿ ಒಳಗ ಎಷ್ಟು ಜನ ಪ್ರೆಸೆಂಟ್ ಇದ್ರೆ ಕೋರಂ ಕಂಪ್ಲೀಟ್ ಆಗ್ತೈತಿ? 543 ಸದಸ್ಯರು ಇರ್ತಕ್ಕಂಥ ಲೋಕಸಭೆಯಲ್ಲಿ 55 ಜನ ಇದ್ರೆ ಸಂಸತ್ ಸದನವನ್ನ ನಡೆಸಬಹುದು, ಏನು ಲೋಕಸಭೆ ಸದನವನ್ನ ನಡೆಸಬಹುದು. ಇದು ನಮಗೆ ಗೊತ್ತಿರಬೇಕು. ಏನು ಪಾರ್ಲಿಮೆಂಟ್ ಕಾನೂನು ಮಾಡುವ ಮೂಲಕ ಕೋರಂನ ತಿದ್ದುಪಡಿ ಎಲ್ಲಿವರೆಗೂ ಮಾಡೋದಿಲ್ಲವೋ ಅಲ್ಲಿವರೆಗೂ ಕೋರಂನ ಸಂಖ್ಯೆ 1/10 ಇರ್ತೈತಿ. 1/10 ಜನ ಮೆಂಬರ್ ಇದ್ರು ಅಂದ್ರೆ ಮಾತ್ರ ಸಭೆ ಮತ್ತು ಕಲಾಪಗಳನ್ನ ನಡೆಸಬೇಕೆ ಹೊರತಾಗಿ ಅದಕ್ಕಿಂತ ಕಡಿಮೆ ಜನ ಇದ್ರು ಅಂತಂದ್ರೆ ಸಭೆ ಮತ್ತು ಕಲಾಪಗಳನ್ನ ಮುಂದೂಡಬೇಕು. ಇದು ಸಭಾಪತಿ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತೈತಿ. ನೋಡ್ರಿ ಅಟೆಂಡೆನ್ಸ್ ಬಂದಾರ ಇಲ್ಲ ಅಂತೇಳಿ. ಕ್ಲಾಸ್ ಟೀಚರ್ಗೆ ಮಾನಿಟರಿಂಗ್ ಮಾಡಕ್ ಕೊಟ್ಟಿರ್ತಾರೆ. ಏನು ಅಂತಂದ್ರೆ ಮಿನಿಮಮ್ ಸ್ಟೂಡೆಂಟ್ ಬಂದಾರ ಇಲ್ಲ. ನಾನು ಕ್ಲಾಸ್ ಹೇಳ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ 10 ಜನ ಅದಾರೋ ಇಲ್ಲೋ 100 ಮಂದಿ ಒಳಗೆ ಅದನ್ನ ನೋಡಿ ಮಾಡ್ಬೇಕು. ಹೌದಾ? ಇದು ಗೊತ್ತಿರ್ಬೇಕು. ಕೋರಂ ಫಸ್ಟ್ ಗೊತ್ತಿರಲಿ. ಕೋರಂ 1/10 ಇರ್ತೈತೆ. ಇದು 1000 ಸಲ ಎಕ್ಸಾಮ್ ಬಂದೈತಿ. ಇದು ಸದನದ ಕಲಾಪಗಳನ್ನ ನಡೆಸಲು ಬೇಕಾಗಿರ್ತಕ್ಕಂಥ ಕನಿಷ್ಠ ಕೋರಂ ಎಷ್ಟು ಅಂತ ಕೇಳಿದ್ರೆ 1/10. 1/10 ಆಫ್ ದಿ ಲೋಕಸಭಾ, 1/10 ಆಫ್ ದಿ ರಾಜ್ಯಸಭಾ. ನೆನಪಲ್ಲಿ ಇರ್ಲಿ. ಏನು 1/10 ಆಫ್ ದಿ ಲೋಕಸಭಾ, 1/10 ಆಫ್ ದಿ ರಾಜ್ಯಸಭಾ ಈಸ್ ದಿ ಕೋರಂ ಆಫ್ ದಿ ಪಾರ್ಲಿಮೆಂಟ್ ಟು ರನ್ ದಿ ಹೌಸಸ್. ಸದನಗಳನ್ನ ನಡೆಸಲು ಬೇಕಾಗಿರ್ತಕ್ಕಂಥ ಕೋರಂ ಇದು 1/10. ಇದು ನಮಗೆ ಗೊತ್ತಿರಬೇಕು. ಸರ್ 1/10 ಹೌಸ್ ಕೋರಂ ಇರ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಆರ್ಟಿಕಲ್ 100 ಸಬ್ ಕ್ಲಾಸ್ 4 ಡಿಫೈನ್ ಮಾಡ್ತೈತಿ. ಏನ್ ಮಾಡಬೇಕು? ಕೋರಂ ಇಲ್ಲದೆ ಇದ್ದಾಗ ನೀವು ಏನ್ ಮಾಡಬೇಕು ಅಂತ ಹೇಳಿ ಹೇಳ್ತೈತಿ. ಯಾರಿಗೆ? ಸ್ಪೀಕರ್ ಅವರಿಗೆ. ಯಾವುದು? ಆರ್ಟಿಕಲ್ 100. ಏನ್ ಆರ್ಟಿಕಲ್ 100 ಉಪಬಂಧ 4 ಹೇಳ್ತೈತಿ. ಏನ್ ಹೇಳ್ತೈತಿ ನೋಡೋದಾದ್ರೆ, if at any time during a meeting of house there is no quorum, it shall be the duty of the chairman or speaker or person acting as such either to adjourn of the house or to suspend the meeting until there is a quorum. ಸ್ಪೀಕರ್ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೈತಿ ಅಥವಾ ಅಧ್ಯಕ್ಷರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೈತಿ. ದೇರ್ ಇಸ್ ಅನ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸ್ಪೀಕರ್ ಆರ್ ಪ್ರೆಸಿಡೆಂಟ್ ಟು ಎನ್ಶ್ಯೂರ್ ದೇರ್ ಇಸ್ ಅನ್ ಕೋರಂ ಟು ರನ್ ದಿ ಹೌಸ್. ನೀವು ಖಚಿತಪಡಿಸಿಕೊಳ್ಳಬೇಕು. ಏನು ಖಚಿತಪಡಿಸಿಕೊಳ್ಳಬೇಕು? ಮಿನಿಮಮ್ ಜನಸಂಖ್ಯೆ ಐತೋ ಇಲ್ಲೋ, ಜನಸಂಖ್ಯೆ ಅಲ್ಲ, ಮಿನಿಮಮ್ ಸದಸ್ಯರು ಅದಾರೋ ಇಲ್ಲೋ. ಯಾವುದಕ್ಕಾಗಿ? ಸಭೆಯ ಕಲಾಪಗಳನ್ನು ನಡೆಸುವ ಸಲುವಾಗಿ. ಮಿನಿಮಮ್ ಸದಸ್ಯರು ಇಲ್ಲ ಅಂದ್ರೆ ಏನ್ ಮಾಡಬೇಕು? ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಐದರ್ ಟು ಅಡ್ಜರ್ನ್ ದಿ ಹೌಸ್, ಸದನಗಳನ್ನ ಮುಂದೂಡಬೇಕು. ಬರ್ಲಿ ಅವರು ಬರ್ಲಿ, ಅಲ್ಲಿ ತಗ ವೇಟ್ ಮಾಡೋಣ, ಬರ್ಲಿ ಬರ್ಲಿ ಅಂತೇಳಿ ಮುಂದೂಡಬೇಕು. ಇಲ್ಲ ಅಂತಂದ್ರೆ ಮೀಟಿಂಗ್ ಅನ್ನ ಸಸ್ಪೆಂಡ್ ಮಾಡ್ಬೇಕು, ನಿಷೇಧದಲ್ಲಿ ಇರಬೇಕು. ಅವ್ರು ಬಂದ ನಂತರ ಯಾವಾಗ ಎಲ್ಲರೂ ನೀವು 1/10 ಜನ ಬರ್ತೀರಿ ಅವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅಲ್ಲಿ ತನಕ ಅದನ್ನ ಚರ್ಚೆ ಮಾಡುವಂಗಿಲ್ಲ ಅಂತೇಳಿ ಅದನ್ನ ಸಸ್ಪೆಂಡ್ ಮಾಡ್ಬೇಕು. ಒಂದು ಜವಾಬ್ದಾರಿ ಯಾರಿಗೆ? ಪೀಠದಲ್ಲಿ, ಯಾವುದು ಅಧ್ಯಕ್ಷೀಯ ಪೀಠದಲ್ಲಿ ಕುಳಿತವರಿಗೆ ಜವಾಬ್ದಾರಿ ಏನು? ಕೋರಂ ಅನ್ನ ಖಚಿತಪಡಿಸಿಕೊಳ್ಳುವುದು. ಟು ಎನ್ಶ್ಯೂರ್ ದಿ ಪ್ರೆಸೆನ್ಸಿ ಆಫ್ ದಿ 1/10 ಮೆಂಬರ್ಸ್ ಆಫ್ ದಿ ಹೌಸಸ್. ಇಟ್ ಈಸ್ ಅನ್ ರೆಸ್ಪಾನ್ಸಿಬಲ್ ಆರ್ ಡ್ಯೂಟಿ ಆಫ್ ದಿ ಪ್ರೆಸಿಡೆಂಟ್ ಆರ್ ಸ್ಪೀಕರ್ ಆಫ್ ದಿ ಹೌಸಸ್. ನೋಡ್ರಿ ಅವ್ರಿಗೆ ಹೆಂಗೈತಿ. ಸರ್ ಮತ್ತೆ ಅವ್ರಿಗೆ ಬರದೇ ಇದ್ರು ಅಂತಂದ್ರೆ ಅವ್ರಿಗೆ ಫೈನ್ ಏನಾರ ಹಾಕ್ತಾರೇನಾ, ಪನಿಷ್ಮೆಂಟ್ ಏನಾದ್ರು ಐತೆನಾ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಬರ್ತೈತಿ. ಗೊತ್ತಿರಬೇಕು ಮತದಾನ ಹೆಂಗ ನಡಿತೈತಿ. ಮತದಾನ ಹೆಂಗ್ ನಡಿತೈತಿ? ಬಹುಮತದ ಮೂಲಕ ನಡಿತೈತಿ. ಮತದಾನದ ಮಾಡುವಾಗ ಸ್ಪೀಕರ್ ಅಥವಾ ಅಧ್ಯಕ್ಷರಿಗೆ ಮೊದಲಿಗೆ ಮತದಾನ ಮಾಡುವ ಅವಕಾಶ ಇರುವುದಿಲ್ಲ. ಯಾವಾಗ ಮತದಾನ ಮಾಡ್ತಾರೋ ಅಂತಂದ್ರೆ ಅವರು ಸಮ ಪ್ರಮಾಣದ ಮತಗಳು ಬಿದ್ದಾಗ ಮಾತ್ರ ಮತದಾನ ಮಾಡ್ತಾರೆ, ಇಲ್ಲಾಂದ್ರೆ ಮತದಾನ ಮಾಡಂಗಿಲ್ಲ. ಒಂದನೇದು. ಎರಡನೇದು, ಗೈರು ಹಾಜರಾತಿ ಅಥವಾ ವೇಕೆನ್ಸಿ ಖಾಲಿ ಇದ್ದಾಗ ಕಾರ್ಯಕಲಾಪಗಳನ್ನ ನಿಷೇಧದಲ್ಲಿ ಇಡುವಂತಿಲ್ಲ, ರನ್ ಮಾಡಲೇಬೇಕು. ಹೌದಾ? ಇಲ್ರಿ ನಮ್ಮಲ್ಲಿ ಯಾರು ಆಯ್ಕೆಯೇ ಆಗಿಲ್ಲ, ನಮ್ಮಲ್ಲಿ ಇನ್ನೂ ನಿಷೇಧದೊಳಗೆ ಏನು ನಮ್ಮನ್ನ ರೀಪ್ರೆಸೆಂಟೇಷನ್ ಮಾಡೋರು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಯಾರು ಇಲ್ಲ, ಹೀಗಾಗಿ ನೀವು ಸಭೆಯನ್ನು ನಡ್ಸಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಕೇಳಂಗಿಲ್ಲ ಯಾರು.
ಹೌದಾ, ಅದು ಗೊತ್ತಿರ್ಬೇಕು. ಇನ್ನು ಮೂರನೇದು, ಕೋರಂ ಇಲ್ಲದೆ ಇದ್ರೆ ಸಭೆ ಕಲಾಪಗಳನ್ನ ನಡೆಸಕ್ ಬರಂಗಿಲ್ಲ. ಮಿನಿಮಮ್ ಕೋರಂ ಸಂಖ್ಯೆ ಎಷ್ಟಪ್ಪ ಅಂದ್ರೆ 1/10. ಇದನ್ನ ಕಾನೂನು ಮೂಲಕ ಪಾರ್ಲಿಮೆಂಟ್ ತಿದ್ದುಪಡಿನೂ ಮಾಡಬಹುದು. 1/10 ಇದ್ದದನ್ನ 1/5 ಮಾಡಬಹುದು, 1/2 ಮಾಡಬಹುದು, ಅಥವಾ 120 ಮಾಡಬಹುದು, ಅಥವಾ 100 ಮಾಡಬಹುದು, 1/100 ಮಾಡಬಹುದು. 100 ಪ್ರೆಸೆಂಟ್ ಇದ್ರು ಸಾಕು, ನಾವು ಸಭೆ ಕಲಾಪಗಳನ್ನು ನಡೆಸ್ತೀವಿ ಅಂತ ಅನ್ಕೋಬಹುದು. ದೇರ್ ಇಸ್ ಎನ್ ಪವರ್ ಟು ದಿ ಪಾರ್ಲಿಮೆಂಟ್ ಟು ಮೇಕ್ ಅ ಲಾ ರಿಗಾರ್ಡ್ಸ್ ವಿತ್ ದಿ ಕೋರಂ. ಯು ಕ್ಯಾನ್ ಚೇಂಜ್ ದಿ ಕೋರಂ. ಅನ್ಲೆಸ್ ಆರ್ ಅಂಟಿಲ್ ಚೇಂಜ್ ದಿ ಕೋರಂ, ಕೋರಂ ವಿಲ್ ಬಿ 1/10 ಪ್ರೊವೈಡೆಡ್ ನೋಡಿ ಬರೆದ್ಬಿಟ್ಟಾರೆ. ನೀವು ಎಲ್ಲಿವರೆಗೂ ಅದು ಚೇಂಜ್ ಮಾಡೋದಿಲ್ಲ ಅಲ್ಲಿವರೆಗೂ ಕೋರಮ್ನ ಸಂಖ್ಯೆ 1/10 ಗೊತ್ತಿರಬೇಕು. ಇನ್ನು ಕೋರಮ್ನ ಪ್ರಕಾರ ಸದಸ್ಯರಲ್ಲಿ ಸದನದೊಳಗೆ ಪ್ರೆಸೆಂಟ್ ಇಲ್ಲದೆ ಇದ್ರೆ ಏನ್ ಮಾಡಬೇಕು ಅಂತಂದ್ರೆ ಸದನವನ್ನ ಮುಂದೂಡಬೇಕು. ಐದರ್ ಟು ಎಡ್ಜರ್ನ್ ಆರ್ ಟು ಸಸ್ಪೆಂಡ್. ಅದನ್ನ ಸದನವನ್ನ ಮುಂದೂಡಬೇಕು. ಇರ್ಲಿಲ್ಲ ಅಂತಂದ್ರೆ ಸದನವನ್ನ ಆ ವಿಷಯವನ್ನ ನಿಷೇಧದಲ್ಲಿ ಇಡಬೇಕು. ಎಲ್ಲಿವರೆಗೂ? ಅನ್ಲೆಸ್ ಅಂಟಿಲ್ ದೇರ್ ಇಸ್ ಅ ಕೋರಂ. ಕೇರಂ ನೈ ಕೋರಂ. ಕೇರಂ ಅಲ್ಲ, ಕೋರಂ. ಇದು ನೆನಪಲ್ಲಿ ಇರಲಿ, ಕೋರಂ. ಪ್ರತಿ ಸಲನೂ ಒಂದಲ್ಲ ಒಂದು ಎಕ್ಸಾಮ್ಗೆ ಇದು ಬಂದಿರ್ತೈತಿ. ಇದರ ಅಪ್ಪನ ಗೊತ್ತಿರ್ಬೇಕು. ಸದನದ ಸಭೆಗಳನ್ನು ನಡೆಸುವಾಗ ಕನಿಷ್ಠ ಸದಸ್ಯರು ಎಷ್ಟಿರಬೇಕು, ಎಷ್ಟು ಕೋರಂ ಇರಬೇಕು ಅಂತ ಕೇಳಿದ್ರೆ 1/10 ಇರಬೇಕು. ಇದು ಎಲ್ಲರಿಗೂ ಗೊತ್ತಿರಬೇಕು. 10ರೊಳಗೆ ಒಬ್ಬ ಪ್ರೆಸೆಂಟ್ ಇರಬೇಕು. ಇದು ಕೋರಂ. ಈ ಮಾಹಿತಿ ಆರ್ಟಿಕಲ್ 100ರಲ್ಲಿ ನಿಮ್ಗೆ ವಿಸ್ತೃತವಾಗಿ ತಿಳಿಯಪಡಿಸಿದ್ದೀನಿ. ಹೌದಾ, ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಏನಾದ್ರೂ ತಪ್ಪು ಮಾಹಿತಿ ಇತ್ತು ಅಂದ್ರೆ ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇರ್ಲಿಲ್ಲ ಅಂತಂದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಹೆಚ್ಚು ಶೇರ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದ.